ಹಾಯ್ ಎಲ್ಲೋ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡಿರಿ. ಬರ್ರಿ ನಾ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ನಮ್ಮ ಸಗರ ನಾಡಿನ ದ್ಯಾವಮ್ಮ ದೇವಿಯ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಆ ತಾಯಿ ಪವಾಡವನ್ನು ನಮ್ಮ ಅತ್ತೆಯವರು ಮತ್ತು ನಮ್ಮ ಅಮ್ಮಂದಿರು ಎಲ್ಲರೂ ಹೇಳ್ತಾರೆ, ನಮ್ಮ ಅಕ್ಕಪಕ್ಕ ಇರೋರು. ನಾನಂತೂ ಈ ತಾಯಿ ಪವಾಡವನ್ನು ನಂಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅದು ಕೇಳಿಸ್ಕೊಂಡು ಬನ್ನಿ. ಶಾಪುರ ತಾಲೂಕು ಸಗರ ಗ್ರಾಮದಲ್ಲಿ ದೇವತೆ ದೇವತೆ ಏನಿಲ್ಲ, 80 ವರ್ಷದಿಂದ ಇಷ್ಟೇ ಕುಂತಿದ್ಲು. ಏನು ಮಾಡೋದಂತ ನಾವು ಅಷ್ಟೇ ಮಾಡಿದ್ವಿ. ಈಗ ಎಲ್ಲರೂ ಭಕ್ತರು ಕಲಿತು ಗುಡಿ ಕಟ್ಟಿಸಿದ್ರು. ಗುಡಿಯಾಗೂ ಇದ್ದಿಲ್ಲ, ಪತ್ರ ಸಾಕಿ ಕೊಡ್ತಿದ್ರು. ಎಲ್ಲ ಭಕ್ತರು ಈಗ 80 ವರ್ಷದಿಂದನೂ ಜಾತ್ರೆ ಇದ್ದಿದ್ದಿಲ್ಲ. ದೊಡ್ಡ ಗ್ರ್ಯಾಂಡಾಗಿ ಮಾಡಿಬಿಟ್ರು ಜಾತ್ರೆ. ಭಾಳ ಚಂದ ಆಯಿತು. ಎಲ್ಲರೂ ಭಕ್ತರು ಬರ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಮತ್ತು ಅಮಾಸಿ ಹುಣ್ಣಿಮೆ ಮತ್ತು ಮಂಗಳವಾರ ಅಂದ್ರೆ ಇಷ್ಟು ಭಜನೆ ಮಾಡ್ಕೊತ ಕುಂತು ಬಿಟ್ಟಾರೆ ಎಲ್ಲ ಜನರು. ಆಜು ಬಾಜು ಆ ಕಡೆ ಓಣಿ ಈ ಕಡೆ ಓಣಿಯರು ಎಲ್ಲರೂ ಬಂದು ಬಂಬ್ಯಾರ. ಎಲ್ಲರೂ ಭಕ್ತರು ಬಂದು ಎಲ್ಲರೂ ಚಂದ ಮಾಡಾಕ್ರ. ಪೂಜಾರಿಯವ್ರಿಗೂ ಚಂದ ಆಗ್ಯದ, ಎಲ್ಲರಿಗೂ ಚಂದ ಆಗ್ಯದ. ಯಾವ ಕಾಲಕ್ಕೆ ಎದ್ದು ಬಿದ್ದಳು, ಈಗ 80 ವರ್ಷದಿಂದನೂ ಎದ್ದು ಬಿದ್ದಾಳು. ಮೂಲಿಗೆ ಕುಂತಿದ್ಲಕ್ಕಿ. ಏನು ಮಾಡೋದದ, ಈಗ ಎದ್ದು ಚಂದ. ಬ್ರಹ್ಮರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ, ಹೇಳಿ ಅಮ್ಮ. ಗುಡಿ ಆದ್ಮೇಲೆ ಎಲ್ಲರೂ ಬರ್ತಾರ್ರಿ. ಎಲ್ಲರೂ ಸಣ್ಣರು ದೊಡ್ಡರು ಮಕ್ಕಳಾದ್ರಿ, ಮಕ್ಕಳಾಗ್ಯಾವ. ಚಂದ ನಡೆಸಿಕೊಟ್ಟಾಳ ಆಕಿ ದುಡ್ಕೊಂಡ್ರಿ ಅಂತ ತಪ್ಪಿಲ್ಲ. ಎಲ್ಲ ಭಜನೆ ಗುಡಿ ಬರೋದು ಹೋಗೋದು ಎಲ್ಲಷ್ಟು ಚಂದ ಆಗ್ಯದ. ಎಲ್ಲ ಅನುಗ್ರಹ ಮಾಡ್ಯಾಳ. ಕೇಳಿಸ್ಕೊಂಡ್ರಲ್ರಿ ನಮ್ಮ ಅತ್ತೆಯವ್ರು ಹೇಳಿದ್ನ. ದಯವಿಟ್ಟು ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಮನೆ ಮಗಳಿಗೆ ಮುಂದೆ ತರ್ತೀರ ತೊಗೊಂಬರ್ತೀರ ನಂಬಿಕೆ ನನಗೈತೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.